ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತನಂದ್ರೆ ಸೊಪ್ಪಿನ ಪಲ್ಯ ಹೆಂಗೆ ಮಾಡಬೇಕು ತೋರಿಸ್ತೀನಿ ನೋಡಿರಿ. ಒಗ್ಗರಣೆಗೆ 1 ಚಮಚೆ ಜೀರಿಗೆ, ದೊಡ್ಡ ಒಂದೆರಡು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿರುವ ಹಿಂಗೆ ಹಾಕಿ ಎಲ್ಲ ಫ್ರೈ ಮಾಡ್ಬೇಕು ರೀ. ಅದಕ್ಕೆ ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆಲ್ಲ ಹಾಕೊಳತ್ತೇನು. ಖಾರದ್ದು ತಂದ್ರು ಖಾರ ಒಂದು ಸ್ವಲ್ಪ ಚಂದ ಇದ್ರೆ ರುಚಿ ಆಕೈತೆ ರೀ. ಅರಿಶಿನ ಪುಡಿ ಒಂದು ಸ್ವಲ್ಪ, ಇವೆಲ್ಲ ಹಿಂಗೆ ಚಂದಂಗೆ ಹುರ್ಕೋಬೇಕು ರೀ. ನೋಡಿರಿ, 1 ಕಪ್ ಸಬ್ಬಸಿಗೆ ಐತ್ರಿ, ಸಣ್ಣಂಗೆ ಹೆರ್ಚಿಟ್ಕೊಂಡನು. ರೊಟ್ಟಿ ಕೂಡ ತಿನ್ನಕ್ಕೆ ಮಸ್ತ್ ಆತೈತೆ ರೀ. ಅದಕ್ಕೆ ಕುದಿಸಿಟ್ಟು ಒಂದು ಅರ್ಧ ಕಪ್ಪ ಹೆಸ್ರು ಕಾಳು, ಉಪ್ಪು ಎಲ್ಲ ಹಾಕಿ ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಬೆಳ್ಳುಳ್ಳಿನೂ ಹಾಕಿದ್ರಿ ಅದ್ರಾಗ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಆಕತಿ ಪಲ್ಯ. ಈಗ ನೋಡಿರಿ ರೆಡಿ ಆಯ್ತು. ಈಗ ಎಷ್ಟು ಚಂದ ಕಲರ್ ಕಾಣತೈತಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ತಿಂದ್ರೆ ಮಸ್ತ್ ಇರ್ತೈತೆ ರೀ. ಈಗ ಆತಿದ್ದು ಬಂದ್ ಮಾಡ್ತೀನಿ ನೋಡಿರಿ. ಬಿಸಿ ರೊಟ್ಟಿಯಾಗ ಕರ್ದಿದ್ದು ಮೆಣಸಿನ್ಕಾಯಿ ಸಬ್ಬಸಿಗೆ ಪಲ್ಯ ತಿಂದ್ರೆ ರುಚಿನ ಮಸ್ತ್ ಇರ್ತೈತೆ ರೀ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.